ಮ್ಯಾಕ್ಸ್ ಏನಿದೆ ವರ್ಷ ಏನಾದರೂ ರಿಲೀಸ್ ಮಾಡ್ತಾರಾ ಅಥವಾ ಮುಂದಿನ ವರ್ಷಕ್ಕೆ ಏನಾದರೂ ತಗೊಂಡು ಹೋಗ್ತಾರಾ ಒಂದು ಅರ್ಥ ಆಗ್ತಿಲ್ವಲ್ಲ. ಸುಮಾರು ಜನ ಬಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀತಿದ್ದಾರೆ. ಅದ್ರ ಜೊತೆಗೆ ಟ್ವಿಟರಲ್ಲಿ ತುಂಬಾ ಟ್ರೆಂಡ್ ಮಾಡಿದರು ರೀಸೆಂಟ್ಲಿ 2 ದಿನಗಳಿಂದ. ಸೊ ಮ್ಯಾಕ್ಸ್ ಇದೇ ವರ್ಷ ರಿಲೀಸ್ ಆಗುತ್ತಾ ಅಥವಾ ಮುಂದಿನ ವರ್ಷಕ್ಕೆ ಹೋಗುತ್ತಾ, ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇನ್ನು ಮ್ಯಾಟ್ರ್ ಏನಪ್ಪ ಅಂದರೆ, ಮ್ಯಾಕ್ಸ್ ಸಿನಿಮಾ ಸುಮಾರು 2.5 ವರ್ಷಗಳಿಂದ ವರ್ಕ್ ಮಾಡಿದಂತಹ ಸಿನಿಮಾ ಕಿಚ್ಚ ಸುದೀಪ್ ಸರ್ ಅವರು. ಆ್ಯಂಡ್ ಸಿನಿಮಾ ಈಗಾಗಲೇ ಅಫಿಷಿಯಲಿ ಸಿನಿಮಾ ತಂಡನೇ ಹೇಳಿದೆ. ಆ್ಯಂಡ್ ಸಿನಿಮಾ ತಂಡ ಹೇಳದೇ ಇದ್ರೂ ಕಿಚ್ಚ ಸುದೀಪ್ ಸರ್ ಅವರು ಹೇಳಿದ್ದಾರೆ, ಸಿನಿಮಾ ಎಲ್ಲ ಕಂಪ್ಲೀಟಾಗಿ ಮುಗ್ದಿದೆ, ನನ್ನ ವರ್ಕ್ನ ಮುಗಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಪ್ರೊಡಕ್ಷನ್ ಹೌಸು ಅಂದರೆ ಪ್ರೊಡ್ಯೂಸರ್ ಬಂದ್ಬಿಟ್ಟು ಕಲೈಪುಲಿ ಅವರು, ತಮಿಳ್ ಕಡೆಯಿಂದ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ, ಅಂದರೆ ತಮಿಳ್ನಾಡು ಅವರು. ಸೊ ಅವ್ರದ್ದೇ ಆದಂತಹ ಪ್ಲಾನಿಂಗ್ಸ್ ಇದೆ. ಸೊ ಯಾವಾಗ ಬರ್ತಾರೆ ಹೀರೋ ಅನ್ನೋದ್ರ ಬಗ್ಗೆ ಅತಿ ಶೀಘ್ರದಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ 1-2 ತಿಂಗಳ ಹಿಂದೆ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಅವರು ಬಂದ್ಬಿಟ್ಟು ಮಾತಾಡಿದೆ ಇದ್ರ ಬಗ್ಗೆ. ಬಟ್ 1 ತಿಂಗಳಾಯಿತು, 2 ತಿಂಗಳಾಯಿತು, ಸ್ಟಿಲ್ ನಾವು ಯಾವುದೇ ಒಂದು ಅಪ್ಡೇಟ್ ಬಂದಿಲ್ಲ. ಸೊ ಇದನ್ನೆಲ್ಲ ನೋಡ್ಕೊಂಡು ಬೇಸತ್ತು ಅಭಿಮಾನಿಗಳು ಬಂದ್ಬಿಟ್ಟು, ನಮಗೆ ಅಪ್ಡೇಟ್ ಬೇಕೇ ಬೇಕು ಗುರು, ನೀನು ಏನು ಮಾಡ್ತೀಯೋ ಮಾಡ್ಕೊ ಅಂತ. ಕೆಲವೊಂದು ನೆಗೆಟಿವ್ ಪೋಸ್ಟ್ಸು, ಕೆಲವೊಂದು ಪಾಸಿಟಿವ್ ಪೋಸ್ಟ್ಸು, ಕೆಲವೊಬ್ಬರು ಕ್ಲೀನಾಗಿ ಸರ್ ನಮಗೆ ಅಪ್ಡೇಟ್ ಕೊಡಿ ಅಂತ ನೀಟಾಗಿ ಮಾತಾಡಿದ್ರೆ, ಇನ್ನೂ ಕೆಲವರು ಬಂದ್ಬಿಟ್ಟು ವಲ್ಗರಾಗಿ ಟ್ವೀಟ್ ಮಾಡಿ ಆ ರೀತಿ ಮಾಡಿದ್ರೆ ಆದ್ರೂ ಅಪ್ಡೇಟ್ ಕೊಡ್ತಾರೇನೋ ಅಂತ ಟ್ವಿಟರಲ್ಲಿ ಬಂದ್ಬಿಟ್ಟು ಸುಮಾರು 29,000 30,000 ಪೋಸ್ಟ್ಸ್ನ ನಿನ್ನೆ ಅಲ್ಲ ಮೊನ್ನೆ ಬಂದ್ಬಿಟ್ಟು ಟ್ರೆಂಡ್ ಅನ್ನೋದು ಮಾಡಿದ್ರು. ಇಂಡಿಯಾದಲ್ಲಿ ಟ್ರೆಂಡಿಂಗ್ ನಂಬರ್ 3 ನನ್ನ ಕಣ್ಮುಂದೆ ಕಾಣಿಸ್ತು. ಅದಾದಮೇಲೆ ಟ್ರೆಂಡಿಂಗ್ ನಂಬರ್ 1 ಸಹ ಹೋಯಿತು ಅಂತ ಕೇಳ್ಪಟ್ಟೆ. ಸೊ ಇಷ್ಟೆಲ್ಲ ನಡೀತಿದ್ರು ಸಹ ಸಿನಿಮಾ ತಂಡ ಸ್ಟಿಲ್ ನಾವು ಯಾವುದೇ ಒಂದು ಅಪ್ಡೇಟ್ನ ಕೊಡೋಕ್ಕೆ ತಯಾರಿಲ್ಲ. ಈವನ್ KRG ಕಾರ್ತಿಕ್ ಸರ್ ಅವ್ರಿಗೂ ಸಹ ಟ್ಯಾಗ್ ಮಾಡಿ ಕೇಳ್ತಾಯಿದ್ರು, ಯಾಕಂದರೆ ಅವರು ಸಿನಿಮಾದ ಅಪ್ಡೇಟ್ಸ್ ಎಲ್ಲ ಕೇಳ್ಕೊಡ್ತಾ ಇರ್ತಾರೆ. ಈವನ್ ಮ್ಯಾಕ್ಸ್ ಸಿನಿಮಾದ ಅಪ್ಡೇಟು ಸಹ ಅವರೇ ಸಹ ಜಾಸ್ತಿ ಕೊಡ್ತಾ ಇರೋದು. ಸೊ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಕಲೈಪುಲಿ ಈ ಯಪ್ಪ ಇದ್ದಾರಲ್ವಾ, ಈ ಮುದುಕ ಸ್ವಲ್ಪ ಏನಾದರೂ ನೆಗೆಟಿವ್ ಆಗಿ ಈ ವಿಡಿಯೋ ಹೋಗ್ತಾಯಿದ್ರೆ ದಯವಿಟ್ಟು ಕ್ಷಮೆ ಕೇಳ್ತಾ ಇದ್ದೀನಿ ಇವಾಗಲೇ. ಯಾಕಂದರೆ ಅಷ್ಟೊಂದು ಬೇಸತ್ತು ಅಭಿಮಾನಿಗಳು ಈ ವಿಡಿಯೋನ ಮಾಡಿ ಅಂತ ನನ್ನ ಹತ್ರ ಕೇಳಿ ನನಗೂ ಸಹ ಅಷ್ಟೇ ನೋವಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಷ್ಟೇ. ಇಫ್ ಇನ್ ಕೇಸ್ ಹರ್ಟ್ ಆದರೆ ಯಾರಿಗಾದ್ರೂ ಕ್ಷಮೆ ಕೇಳ್ತಾ ಇದ್ದೀನಿ ಇವಾಗಲೇ. ಈ ಕಲೈಪುಲಿ ಈ ಮುದುಕ ಇದ್ದಾರಲ್ವ, ಹೌದು ದುಡ್ಡು ಹಾಕಿದ್ದೀರಾ ಸಿನಿಮಾಗೆ, ಸುಮಾರು ಕೋಟಿಗಳನ್ನೇ ಹಾಕಿರ್ತೀರ. ನಾವು ನಿಮ್ಮನ್ನು ಕೇಳ್ತಾ ಇರೋದು ಇಷ್ಟೇ ಸಿಂಪಲ್ ಸರ್, ನಮಗೆ ಸಿನಿಮಾ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿ. ಏದರ್ ನೀವು ನೆಕ್ಸ್ಟ್ ಇಯರೇ ರಿಲೀಸ್ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಇಲ್ಲ ಅದು ಇಲ್ಲ, ನನ್ನ ಕೈಯಲ್ಲಾಗಲ್ಲ ಗುರು, ನನಗೆ ಆದಂತಹ ಕೆಲವೊಂದು ಕಮಿಟ್ಮೆಂಟ್ಸ್ ಇರ್ತವೆ, ಎಲ್ಲ ಭಾಷೆಗಳಲ್ಲೂ ರಿಲೀಸ್ ಮಾಡಬೇಕು. ಆದರೆ ಎಲ್ಲ ಡೇಟ್ಸ್ನು ನೋಡಿಕೊಂಡು ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತ ನಿಮ್ಮ ಮೈಂಡಲ್ಲಿ ಇದೆಯಾ, ಇಟ್ಸ್ ಓಕೆ. ನಮಗೆ ರಿಲೀಸಿಂಗ್ ಡೇಟ್ ಬೇಡ, ಜಸ್ಟ್ ವಿ ವಾಂಟ್ ಅಪ್ಡೇಟ್ ಅಂದರೆ ಯಾವ ರೀತಿ, ಒಂದು ಸಾಂಗ್ ರಿಲೀಸ್ ಮಾಡಿದಾರ, ಒಂದು ಟೀಸರ್ ರಿಲೀಸ್ ಮಾಡಿದಾರ, ಟ್ರೈಲರ್ ಬಿಡಿ, ಫಸ್ಟ್ ಟ್ರೈಲರ್ ಬಿಡಿ, 2 ಟ್ರೈಲರ್ನ ಬಿಡ್ತಾ ಇದ್ದಾರಲ್ಲ ಈ ನಡುವೆ ಬಂದಂತಹ ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳು. 2 ಟ್ರೈಲರು, ಒಂದು ಥಿಯೇಟರ್ ಟ್ರೈಲರು, ಇನ್ನೊಂದು ನಾರ್ಮಲ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ. ಈವನ್ ಸೆಕೆಂಡ್ ಟ್ರೈಲರ್ ಸಹ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ. ಬಟ್ ಥಿಯೇಟರ್ ಟ್ರೈಲರ್ ಅಂತ 2 ಟ್ರೈಲರ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಈ ರೀಸೆಂಟ್ ಎಲ್ಲ ಸಿನಿಮಾಗಳಲ್ಲೂ. ಅದೇ ರೀತಿ ನೀವು ಫಾಲೋಅಪ್ ಮಾಡಿ. ಆ ರೀತಿ ಮಾಡಿದ್ರೆ ಸೀರಿಯಸ್ಲಿ ನಮಗೂ ಸಹ ಸ್ವಲ್ಪ ನೆಮ್ಮದಿ ಅನ್ನೋದು ಇರುತ್ತಲ್ವ, ಇನ್ ದ ಸೆನ್ಸ್ ನಮಗೂ ಸಹ ಖುಷಿ ಆಗಿರುತ್ತಲ್ವ. ಮ್ಯಾಕ್ಸ್ ಸಿನಿಮಾ ಅಪ್ಡೇಟ್ ಬರ್ತಾಯಿದೆ ಗುರು, ನಾವು ಕಾಯ್ತಾ ಇದ್ದೀವಿ. ಇಟ್ಸ್ ಓಕೆ, ಅಪ್ಡೇಟ್ ಬಂದರೆ ಅದ್ರ ಬಗ್ಗೆ ಕಾಯೋದ್ರಲ್ಲಿ 2ನೇ ಮಾತೆಲ್ಲ ಕಾಯಲೇಬೇಕು. ನೀವು ಅದನ್ನೇ ಮಾಡ್ತಿಲ್ವೇ, ಸೈಲೆಂಟಾಗಿ ನಿಮ್ಮ ಪಾಡಿಗೆ ನೀವು ಇದ್ದೀರಾ, ಎಷ್ಟು ಟ್ವೀಟ್ ಮಾಡಿದ್ರೂ ರಿಪ್ಲೈ ಮಾಡಲ್ಲ. ಇನ್ನು ಕಿಚ್ಚ ಸುದೀಪ್ ಸರ್ ಅವ್ರನ್ನ ಕೇಳಿದ್ರೆ ಅವ್ರ ಕೈಲಿ ಏನೂ ಇಲ್ಲ. ಇಫ್ ಇನ್ ಕೇಸ್ ಅವ್ರ ಕೈಲಿ ಇದ್ದಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇದನ್ನು ಮೆನ್ಷನ್ ಮಾಡಿ ಹೇಳಬೇಕು, ಅವ್ರ ಕೈಲಿ ಏನೂ ಇಲ್ಲ ಗಾಯ್ಸ್. ಸೀರಿಯಸ್ಲಿ ಅವ್ರ ವರ್ಕ್ನ ಮುಗಿಸ್ಕೊಟ್ಬಿಟ್ಟಿದ್ದಾರೆ. ಈವನ್ ಅವರು ಸಹ ಪ್ರೊಡ್ಯೂಸರ್, ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಬಟ್ ಅವ್ರ ಕೈಲಿ ಏನೂ ಇಲ್ಲ. ಲಾಸ್ಟ್ ಟೈಮೇ ಹೇಳಿದ್ದಾರೆ ಅವರು, ನಂದೆಲ್ಲ ಮುಗಿದಿದೆ, ವರ್ಕೆಲ್ಲ ಮುಗಿದಿದೆ, ಡಬ್ಬಿಂಗ್ ಮುಗಿದಿದೆ, ಎಲ್ಲನೂ ಮುಗಿದಿದೆ, ಸಿನಿಮಾ ರೆಡಿ ಇದೆ, ರಿಲೀಸ್ ಮಾಡೋದಕ್ಕೆ ಅವ್ರದ್ದೇ ಆದಂತಹ ಪ್ಲಾನಿಂಗ್ಸ್ ಇದೆ, ಅದನ್ನು ನಾನು ಏನು ಮಾಡೋಕ್ಕಾಗೋದಿಲ್ಲ ಅಂತ ರೀಸೆಂಟ್ಲಿ ಹೇಳಿದಾರಲ್ವ ಅವರೇ. ಅವ್ರನ್ನ ನಾವು ಕೇಳೋದಕ್ಕೆ ಆಗೋದಿಲ್ಲ. ರೀಸೆಂಟ್ಲಿ ಅವ್ರ ತಾಯಿ ತಿರ್ಕೊಂಡ್ರು, ಆ ನೋವಿನಲ್ಲಿ ಅವ್ರು ಇದ್ದಾರೆ. ಅದನ್ನೇನಾದರೂ ಮೈಂಡಲ್ಲಿ ಇಟ್ಕೊಂಡು ಸಿನಿಮಾ ಡಿಲೇ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಇಲ್ಲ ಗೈಸ್. ಯಾಕಂದರೆ ರೀಸೆಂಟ್ಲಿ ಬಿಗ್ ಬಾಸ್ ಸೀಸನ್ 2 ವಾರಗಳು ಕ್ಲೀನಾಗಿ ಕಿಚ್ಚ ಸುದೀಪ್ ಸರ್ ಅವರೇ ಹೋಸ್ಟ್ ಮಾಡಿದ್ದಾರೆ, ನೋಡಿರ್ತೀರ ನೀವು.
ನೋವಿಲ್ಲ ಅಂತ ಹೇಳ್ತಿಲ್ಲ, ಆದರೂ ಸಹ ಬಂದು ನಡೆಸ್ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ ಅಷ್ಟು ಕೋಟಿ ಬಜೆಟ್ ಹಾಕಿ ಸಿನಿಮಾ ಮಾಡಿ ಸುಮ್ಮನೆ ಪೆನ್ಡ್ರೈವಲ್ಲಿ ಹಾಕ್ಕೊಂಡು ಟಿ ವಿಯಲ್ಲಿ ನೋಡೋದಕ್ಕೆ ಇಟ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಆ ಸಿನಿಮಾದ ಅಮೌಂಟ್ ಏನು ಹಾಕಿದ್ದಾರೆ ಅದನ್ನು ತೆಗಿಬೇಕು ಅಂದರೆ ಸಿನಿಮಾ ರಿಲೀಸ್ ಮಾಡಲೇಬೇಕಲ್ವ, ರಿಲೀಸ್ ಮಾಡ್ತಿಲ್ಲ. ಸೊ ಅಟ್ಲೀಸ್ಟ್ ಸಾಂಗ್ಸ್ ಆದರೂ ರಿಲೀಸ್ ಮಾಡಿ. ಒಂದು ಸಾಂಗ್ ತಾನೇ ರಿಲೀಸ್ ಮಾಡಿದ್ದೀರಾ, ಅದೂ ಬೇಡ ಗುರು. ಸಿಂಪಲಾಗಿ ಪೋಸ್ಟರ್ಸ್ ಆದರೂ ರಿಲೀಸ್ ಮಾಡಿರಿ ಬ್ರೋ. ಕಲೇಪುಲಿ ನಮಸ್ಕಾರ ಗುರುವೇ, ನಿಮಗೆ ದೊಡ್ಡ ನಮಸ್ಕಾರ. ಯಪ್ಪ ಏನಪ್ಪ ನಿನ್ನ ತಂದೆ. ಪೋಸ್ಟರ್ಸ್ ಆದ್ರೂ ಅಟ್ಲೀಸ್ಟ್ ಒಂದು ಎಡಿಟರ್ನ ಇಟ್ಬಿಟ್ಟು 15 ದಿವಸಕ್ಕೆ ಒಂದು ಪೋಸ್ಟರ್ ಬಿಟ್ಟರೆ ಅಭಿಮಾನಿಗಳು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಅವರು ಆರಾಮಾಗಿ ಆ ಪೋಸ್ಟರ್ ನೋಡಿಕೊಂಡು ನಮ್ಮ ಬಾಸ್ ಸಿನಿಮಾ ಬರ್ತಾ ಇದೆ ಅಂತ ಅದಾದ್ರೂ ಸ್ವಲ್ಪ ಖುಷಿ ಪಟ್ಕೊಂಡಿರ್ತಾರೆ. ನೀವು ಏನೂ ಬಿಡೋದಿಲ್ಲ, ನಿಮ್ಮ ಪಾಡಿಗೆ ನೀವು ಆರಾಮಾಗಿ ಓಂ ನಮಃ ಶಿವಾಯ ಅಂದ್ಕೊಂಡಿರ್ತೀರ. ಯಾವಾಗ ಬರ್ತೀರಾ ಗೊತ್ತಿಲ್ಲ. ಸೊ ಡಿಸೆಂಬರಲ್ಲಿ ಬರುತ್ತೆ ಅಂತ ಸುಮಾರು ದಿನಗಳಿಂದ ಹೇಳ್ತಾ ಇದೆ. ಇವಾಗ ನಡೀತಿರೋ ಘಟನೆಗಳನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಮಾತಾಡ್ತೀನಿ. ಇವಾಗ ಬಂದ್ಬಿಟ್ಟು ಡಿಸೆಂಬರ್ಗೆ ಬರುತ್ತಾ ಇಲ್ವ ಅಂತ. ಸೊ ನವೆಂಬರ್ ಮುಗ್ದೋಯ್ತು ಬಿಡಿ, ನವೆಂಬರಲ್ಲಿ ಬರೋದಿಲ್ಲ, ಖಂಡಿತವಾಗ್ಲೂ ಬರೋದಿಲ್ಲ. ಇನ್ನೇನು ಇವತ್ತು 16 ತಾರೀಕು, ಇನ್ನು 14 ದಿನ ಅಥವಾ 15 ದಿನದಲ್ಲಿ ಸಿನಿಮಾ ಬರುತ್ತೆ ಅಂದರೆ ನಾನಂತೂ ನಂಬಲ್ಲ, ನಮ್ಮ ಅಪ್ರಾಣೆ. ಸೊ ಇನ್ನು ಡಿಸೆಂಬರ್ ವಿಷಯಕ್ಕೆ ಬಂದರೆ, ಇಫ್ ಏನಾದರೂ ಈ 1 ವೀಕ್ ಒಳಗಡೆ ಏನಾದರೂ ಸಿನಿಮಾದ ಅನೌನ್ಸ್ಮೆಂಟ್ ಬಂದರೆ ಡಿಸೆಂಬರಲ್ಲಿ ರಿಲೀಸ್ ಮಾಡಬಹುದು. ಇಫ್ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ 2025ಗೆ ಸಿನಿಮಾ ಹೋಗುತ್ತೆ. ಇಫ್ ಇನ್ ಕೇಸ್ ಆ ರೀತಿ ಏನಾದರೂ ಮೂವ್ ಆದರೆ ಆಶ್ಚರ್ಯ ಪಡೋ ಅವಶ್ಯಕತೆಯೇ ಇಲ್ಲ. ಖಂಡಿತವಾಗ್ಲೂ ಡಿಸಪಾಯಿಂಟ್ ಆಗೇ ಇದೆ, ಎಲ್ರಿಗೂ ಡಿಸಪಾಯಿಂಟ್ ಆಗೋಗಿದೆ ಗುರು. ನಾನು ರೀಸೆಂಟ್ಲಿ ನೋಡಿದೆ ಅಲ್ವಾ, ಎಲ್ಲರೂ ಸಹ ಟ್ವಿಟರಲ್ಲಿ ನೆಗೆಟಿವ್ ಪೋಸ್ಟ್ಸ್ ಹಾಕಿ ನಮಗೆ ಅಪ್ಡೇಟ್ ಬೇಕು ಅಂತ ಎಷ್ಟೊಂದು ಪೋಸ್ಟ್ಸ್ ಹಾಕಿದ್ದಾರೆ. ಅಭಿಮಾನಿಗಳು ನೋವು ಕೊಡಬಾರ್ದು ಅವರಿಗೆ. ಆ್ಯಕ್ಚುಲಿ ನೀವು ಸಣ್ಣ ಪೋಸ್ಟರ್ ಹಾಕಿ ಸಾಕು, ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ನೀವು ನೆಕ್ಸ್ಟ್ ಇಯರಲ್ಲೇ ಮಾಡ್ಕೊಳ್ಳಿ, ಯಾರಿಗೆ ಬೇಡ ಅಂತಾರೆ. ಈ ರೀತಿ ನೀವು ತಮಿಳ್ನಾಡಲ್ಲಿ ಕೂತ್ಕೊಬಿಟ್ಟು ಈ ರೀತಿ ಎಲ್ಲ ಮಾಡೋದು ಸ್ವಲ್ಪ ನೋವು ಕೊಡ್ತಾಯಿದೆ. ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಫ್ ಇನ್ ಕೇಸ್ ಯಾರಿಗಾದರೂ ಹರ್ಟ್ ಆಗಿದರೆ ನಾನು ಇವಾಗಲೂ ಹೇಳ್ತಾಯಿದ್ದೀನಿ, ಕ್ಷಮೆ ಕೇಳ್ತಾಯಿದ್ದೀನಿ. ಯಾರನ್ನೋ ಹರ್ಟ್ ಮಾಡಬೇಕು ಅಂತ ವಿಡಿಯೋ ಮಾಡ್ತಿಲ್ಲ, ಜಸ್ಟ್ ಇವಾಗಲೂ ಹೇಳ್ತಾಯಿದ್ದೀನಿ, ನಾನೊಬ್ಬ ಕಂಟೆಂಟ್ ಕ್ರಿಯೇಟರು. ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳು ನನ್ನ ಚಾನಲಲ್ಲಿ ಬಂದ್ಬಿಟ್ಟು ಸುಮಾರು ಜನ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಸರ ಹೇಳ್ತಾ ಇದ್ದೀನಿ, ಅವ್ರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅವ್ರನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಅವ್ರಿಗೆ ಅಪ್ಡೇಟ್ ಬೇಕು ಅನ್ನೋದ್ರ ಬಗ್ಗೆ ಮಾತ್ರನೇ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಸೊ ಇನ್ನು ಅಪ್ಡೇಟು ನನಗನ್ಸಿರೋ ಮಟ್ಟಿಗೆ ಈ ವೀಕಲ್ಲಿ ಏನಾದರೂ ಬಂದರೆ ಡಿಸೆಂಬರಲ್ಲಿ ರಿಲೀಸ್ ಮಾಡುವ ಸಾಧ್ಯತೆಗಳು ಇದೆ. ಯಾಕಂದರೆ ಡಿಸೆಂಬರಲ್ಲಿ ಬಂದ್ಬಿಟ್ಟು UI ಸಿನಿಮಾ ಇದೆ, ಆ್ಯಂಡ್ ಇನ್ನೂ ಕೆಲವೊಂದು ಸಿನಿಮಾಗಳು ಇದ್ದಾವೆ, ಆ್ಯಂಡ್ ಇನ್ನು ಪುಷ್ಪ ಸಿನಿಮಾ ಇದೆ. ಸೊ ಎಲ್ಲ ಸಿನಿಮಾಗಳನ್ನೂ ನೋಡಿಕೊಂಡು ಇವರು ಸಹ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಬೇಕು, ಅದು ಗೊತ್ತೇ ಇದೆ. ನೀವು ರಿಲೀಸಿಂಗ್ ಡೇಟ್ನ ನೆಕ್ಸ್ಟ್ ಇಯರ್ಗೆ ಅನೌನ್ಸ್ಮೆಂಟ್ ಮಾಡ್ಕೊತೀರೋ ಏನು ಮಾಡ್ತಿರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಸಿನಿಮಾದ ಏನಾದರೂ ಪೋಸ್ಟರ್ಸೋ, ಏನಾದರೂ ಸಾಂಗ್ಸೋ, ಟ್ರೈಲರೋ ಏನಾದರೂ ಬಿಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ಯಾರಿಗೂ ಹರ್ಟ್ ಮಾಡಬೇಕು ಅಂತ ಈ ವಿಡಿಯೋ ಮಾಡಿಲ್ಲ. ಜಸ್ಟ್ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಎಲ್ಲ ಅಭಿಮಾನಿಗಳು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೋ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಿದಂತಹ ವಿಡಿಯೋ. ಇಫ್ ಯಾರಿಗಾದರೂ ಹರ್ಟ್ ಆಗಿದರೆ ನಾನು ಕ್ಷಮೆ ಕೇಳೋದಕ್ಕೆ ತಯಾರಾಗಿದ್ದೀನಿ. ನಾನು ಇವಾಗಲೇ ಕ್ಷಮೆ ಕೇಳ್ತಾ ಇದ್ದೀನಿ. ಮತ್ತೆ ಇದನ್ನು ಟ್ರೋಲ್ ಮಾಡಿ ಅಥವಾ ಏನೋ ಕೆಟ್ಟದಾಗಿ ಮಾತಾಡಿ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಮಾತಾಡಿದ್ದೀನಿ ಅಷ್ಟೇ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಏನಾದರೂ ಕಿಚ್ಚ ಸುದೀಪ್ ಸರ್ ಅವರು ಮನಸ್ಸು ಮಾಡಿದ್ರೆ ಅಪ್ಡೇಟ್ ಕೊಡಬಹುದೇನೋ ಅಂತ ಎಲ್ಲೋ ಒಂದು ಹತ್ರ ಮೈಂಡಲ್ಲಿ ಇದೆ, ಮನಸ್ಸಲ್ಲಿ ಸಹ ಇದೆ. ಬಟ್ ಕೇಳೋದಕ್ಕೆ ಸ್ವಲ್ಪ ಬೇಜಾರು ನಮಗೆ, ಯಾಕಂದರೆ ಅವರು ನೋವಲ್ಲಿದ್ದಾರೆ. ಅಂಥದ್ರಲ್ಲಿ ನಾವು ಅವ್ರನ್ನ ಕೇಳೋದಕ್ಕೆ ಹೋದರೆ ತಪ್ಪಾಗುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ನಿಮ್ಮ ಅನಿಸಿಕೆ ಏನು, ಆ್ಯಂಡ್ ನಿಮಗೆ ಏನು ಅನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ ಇವಳನ್ನು ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು.